ಬೆಳೆಸಿರೋದ್ರಿಂದ ಅದಕ್ಕೆ ಯಾವ ರೀತಿ ನೋಡ್ತೀರಾ ಅಂತ ನೋಡಿ. ನಾವು ವಿಧಾನಸೌಧಕ್ಕೆ ಹಿಂದಿನಿಂದಲೂ ಕೂಡ ಹೆಚ್ಚಿನ ಭದ್ರತೆ ಮತ್ತು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಕ್ರಮ ಕೈಗೊಂಡಿದ್ದೇವೆ. ಇನ್ನೂ ಕೂಡ ಅದೇ ರೀತಿ ನಾವು ತಗೊಂಡು ಹೋಗ್ತೇವೆ. ಇದರಲ್ಲಿ ಆದ ಕಾರಣ ಅದನ್ನು ಸಂರಕ್ಷಿಸುವ ಕೆಲಸ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ. ಆ ಕೆಲಸ ಇವತ್ತು ನಡೀತಾ ಇದೆ. ಇಂಥ ದುಷ್ಕೃತ್ಯದ ಬಗ್ಗೆ ಏನು ಹೇಳ್ತೀರಿ ಸರ್? ದೇಶದಾಗ ಇಂಥವು ಪದೇ ಪದೇ ಆಗ್ತಾನೆ ಇದೆ ಸರ್. ಇಂಥವರನ್ನು ಪತ್ತೆ ಕಠಿಣವಾದ ಕ್ರಮ ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಷ್ಟು ಮಾತ್ರ ಅಲ್ಲ, ಇವರಿಗೆ ಯಾರೆಲ್ಲ ಬೆಂಬಲ ಕೊಡ್ತಾರೆ ಏನೆಲ್ಲ ಇದ್ದಾರ ಇವರನ್ನು ಕಠಿಣವಾದ ಕ್ರಮ ಕೂಡ ತೆಗೊಳ್ಬೇಕು. ಇದನ್ನು ಯಾರಿಂದಲೂ ಕೂಡ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವರೆಲ್ಲರೂ ಕೂಡ ದೇಶದ್ರೋಹಿಗಳು. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವರಿಗೆಲ್ಲರಿಗೂ ದೇಶದ್ರೋಹಿಗಳು. ಅವ್ರಿಗೆ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷ, ಯಾವುದೇ ವರ್ಗ ಯಾವುದೂ ಕೂಡ ಇಲ್ಲ. ಅವರು ಈಗ ಈ ಕಲ್ತವ್ರಿನ ಸಮಸ್ಯೆ ಜಾಸ್ತಿ ಆಗುವಂಥ ಪರಿಸ್ಥಿತಿ ಆಗಿದೆ. ಆದ ಕಾರಣ ಈ ಎಲ್ಲ ವಿಚಾರಗಳಲ್ಲಿ ಅವರು ಐದರೇ ಇರಲಿ ಯಾರೇ ಇರಲಿ ಅದಕ್ಕೆ ಇದನ್ನು ಬುಡ ಸಮೇತ ಕಿತ್ತು ಬಿಡಿಸೋ ಕೆಲಸವನ್ನು ಅದರ ಕೇಂದ್ರ ಸರ್ಕಾರ ಇರಲಿ, ಸಂಬಂಧ ರಾಜ್ಯ ಸರ್ಕಾರ ಇರಲಿ, ಎಲ್ಲ ಜೊತೆ ಸೇರಿ ಒಗ್ಗಟ್ಟಿನಿಂದ ಇದನ್ನು ನಿಭಾಯಿಸಬೇಕು. ಮತ್ತು ಜನಸಾಮಾನ್ಯ ಕೂಡ ಸಂಪೂರ್ಣವಾದ ಅದಕ್ಕೆ ಈ ರೀತಿಯ ಸಹಕಾರ ಕೊಡುವಂಥ ವ್ಯವಸ್ಥೆ ಆಗಬೇಕು ಪ್ರತಿಯೊಬ್ಬರು ಕೂಡ. ಯಾಕೆಂದರೆ ಯಾರೇ ಬಂದು ಬಾಡಿಗೆ ಮನೆ ಕೊಡೋ ಮುಂಚೆ ಅವನು ಅಪರಿಚಿತ ಸಂದರ್ಭದಲ್ಲಿ ಅವನು ಯಾವುದು ಬರೀ ಅವನು ದುಡ್ಡು ಜಾಸ್ತಿ ಕೊಡ್ತಾನೆ ಅಂತೇಳಿ ನಾವು ಬಾಡಿಗೆ ಮನೆ ಕೊಡೋದಲ್ಲ. ಅವನ ಬ್ಯಾಕ್ಗ್ರೌಂಡ್ ಏನು ಯಾವುದು ಅಂತ ಹೇಳಿಕೊಂಡು ಅವರ ಆಧಾರ ತಗೊಂಡು ಪೊಲೀಸಲ್ಲಿ ಅವರ ಇನ್ಫಾರ್ಮೇಷನ್ ಇಟ್ಟುಕೊಂಡು ಸಿಸ್ಟಮ್ಯಾಟಿಕ್ಕಾಗಿ ನಾವು ಕೂಡ ಜನಸಾಮಾನ್ಯ ಕೂಡ ಸಹಕರಿಸಿ ಕೊಡಬೇಕು ಅಂತ ಇಂಥ ಹಲವಾರು ಕಟ್ಟುನಿಟ್ಟಿನ ಕ್ರಮವನ್ನು ಇವತ್ತು ನಾವು ತೆಗೆದುಕೊಳ್ಳೋ ಅಗತ್ಯ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕ್ಯಾಬಿನೆಟ್ ರೀಶಫಲ್ ಆದಮೇಲೆ ಯುಟಿ ಖಾದರ್ ಅವರು ಹೋಮ್ ಮಿನಿಸ್ಟರ್ ಆಗ್ತಾರೆ ಅಂತ ಒಂದು ಚರ್ಚೆ ನಡೀತಾ ಇದೆ. 15ರ ನಂತರ ಸರ್, ನವೆಂಬರ್ 15ರ ನಂತರ ಹೋಮ್ ಮಿನಿಸ್ಟರ್ ಇಲ್ಲ. ಈಗ ನಾನು ಸ್ಪೀಕರ್ ಆಗಿದ್ದೇನೆ, ಅಷ್ಟು ಮಾತ್ರ ಗೊತ್ತಿದೆ. ಮತ್ತು ರಾಜಕೀಯ ಯಾವಾಗ ಏನಾಗ್ತದೆ ಅಂತ ನಮ್ಗೆ ಯಾರಿಗೂ ಕೂಡ ಇವತ್ತು ಗೊತ್ತಿರೋದಿಲ್ಲ. ಯಾವುದು ಅಲ್ಲ, ನಮಗೆ ಅಧಿಕಾರ ಇದ್ರೂ ಖುಷಿಯೇ, ಅಧಿಕಾರ ಇಲ್ಲದಿದ್ರೂ ಖುಷಿಯೇ. ಇನ್ನು ಖುಷಿ ಇಲ್ಲದಿದ್ದರೆ ಅಧಿಕಾರ ನಾನು ಮಾಡೋದು. ಅದಕ್ಕೆ ನನಗೆ ಏನು ಅಧಿಕಾರ ಇರಲಿ ಅಧಿಕಾರ ಇಲ್ಲದಿರಲಿ ಸಮಾಧಾನ ಮತ್ತು ನೆಮ್ಮದಿ ನಮಗೆ ಮುಖ್ಯ. ಅದನ್ನು ನಾನು ಹೆಚ್ಚಾಗಿ ಬೇಡಿಕೆ